ಹೇಗ್ ಏನ್ ಸಮಾಚಾರ ಗುರು? ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು. ಇಂದು ನಾನು ನಿಮ್ಮೊಂದಿಗೆ ಶೇರ್ ಮಾಡೋದು 2 ಮ್ಯಾಜಿಕ್ ಪದಗಳ ಬಗ್ಗೆ. ಈ 2 ಪದಗಳು ನಿಮ್ಮ ಲೈಫ್ನಲ್ಲೇ ಬದಲಾವಣೆ ತರಲಿದೆ. ನೀವು ಯಾವುದೇ ಮಹಿಳೆಯನ್ನು ಸುಲಭವಾಗಿ ಆಕರ್ಷಿಸಬಹುದು, ಅವಳ ಗಮನವನ್ನು ಗೆಲ್ಲಬಹುದು ಮತ್ತು ನಿಮ್ಮ ವ್ಯಕ್ತಿತ್ವದ ಮೇಲೆ ಅವಳಿಗೆ ಒಳ್ಳೆಯ ಅಭಿಪ್ರಾಯ ಬರಲು ಕಾರಣವಾಗಬಹುದು. ಹೌದು ಗುರು, ಇದು ಕೇವಲ ಸ್ಟೋಯಿಸಿಸಂ ತತ್ವದ ಮೇಲೆ ಆಧಾರಿತವಾಗಿದೆ. ಇದನ್ನ ನಂಬಲು ಸಾಧ್ಯ ಇಲ್ಲ ಅನ್ನೋದು ನಿಮ್ಮ ಮನಸ್ಸಿಗೆ ಬಂದಿದ್ದರೆ ವಿಡಿಯೋ ಅಂತ್ಯದವರೆಗೂ ನೋಡಿ. ಏಕೆಂದರೆ ಇದು ಕೇವಲ ಥಿಯರಿ ಅಲ್ಲ, ಇದು ಪ್ರಾಯೋಗಿಕವಾಗಿ ಕೆಲಸ ಮಾಡುತ್ತದೆ. ಮೊದಲಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಏಕೆಂದರೆ ಇಂತಹ ಪವರ್ಫುಲ್ ವಿಡಿಯೋಸ್ ನೀವು ಮಿಸ್ ಮಾಡಬಾರದು. ಹಾಗೆ ಲೈಕ್ ಹಾಕಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯವು ನಮಗೆ ಮುಖ್ಯ. ಭಾಗ 1. ಸ್ಟೋಯಿಸಿಸಂ ಎಂದರೇನು? 0 ಹವರ್ 30 ಮಿನಿಟ್ 2 ಹವರ್ ಮಿನಿಟ್. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಲೈಟ್ಲಿ ಫಿಲಾಸಫಿಕಲ್. ಸ್ಟೋಯಿಸಿಸಂ ಅನ್ನೋದು ಪ್ರಾಚೀನ ಗ್ರೀಕ್ ತತ್ವಶಾಸ್ತ್ರ. ಇದು ನಮ್ಮ ಜೀವನದಲ್ಲಿ ಸ್ಥಿರತೆ, ಧೈರ್ಯ ಮತ್ತು ಆತ್ಮನಿಯಂತ್ರಣ ಕಲಿಸುತ್ತದೆ. ಇಂದು ನಾವು ಮಾತನಾಡುವ 2 ಮ್ಯಾಜಿಕ್ ಪದಗಳು ಈ ತತ್ವದಿಂದ ಬಂದಿದೆ. ಇದು ನಿಮ್ಮ ವ್ಯಕ್ತಿತ್ವವನ್ನು ಹೇಗೆ ಪವರ್ಫುಲ್ ಆಗಿ ಮಾಡುತ್ತದೆ ಮತ್ತು ಮಹಿಳೆಯರು ನಿಮ್ಮ ಕಡೆಗೆ ಸ್ವಾಭಾವಿಕವಾಗಿ ಆಕರ್ಷಿತರಾಗುತ್ತಾರೆ ಅಂತ ಹೇಗೆ. ಗಮನ ಕೊಟ್ಟು ಕೇಳಿ. ಮಹಿಳೆಯರು ನಿಮ್ಮಂತಹ ವ್ಯಕ್ತಿಗಳನ್ನು ಆಕರ್ಷಿಸುತ್ತಾರೆ. ಹೌದು, ನಿಮ್ಮಂತಹ ಅಂದ್ರೆ ನಂಬಿಕೆ, ಧೈರ್ಯ ಮತ್ತು ಶಾಂತ ಮನಸ್ಸು ಇರುವ ವ್ಯಕ್ತಿ. ಇದನ್ನು ಹೇಗೆ ಸಾಧಿಸಬೇಕು? ಈಗ ನೋಡೋಣ. ಭಾಗ 2. 2 ಮ್ಯಾಜಿಕ್ ಪದಗಳು. ಹೌದು, ನೀವು ಕೇವಲ 2 ಪದಗಳನ್ನು ಬಳಸಿ ಯಾವುದೇ ಮಹಿಳೆಯ ಮನಸ್ಸನ್ನು ಗೆಲ್ಲಬಹುದು. ಆ ಪದಗಳು: 1. ಸರಿ ಆಗಲಿ, ಇಟ್ಸ್ ಓಕೆ. ನೀವು ಯಾವುದೇ ಸನ್ನಿವೇಶದಲ್ಲೂ ಸರಿ ಆಗಲಿ ಅಂತ ಹೇಳುವುದು ನಿಮ್ಮ ಆತ್ಮವಿಶ್ವಾಸ ಮತ್ತು ಶಾಂತ ಸ್ವಭಾವವನ್ನು ತೋರಿಸುತ್ತದೆ. ಒಂದು ಉದಾಹರಣೆ ಕೊಡ್ತೀನಿ. ಮಹಿಳೆ ನಿಮಗೆ ನೀವು ಲೇಟ್ ಆಗಿ ಬಂದಿದ್ದೀರಿ ಅಂದ್ರೆ ಸಾಮಾನ್ಯ ವ್ಯಕ್ತಿ ಕ್ಷಮಿಸಿ, ಮುಂದೆ ತಡಮಾಡುವುದಿಲ್ಲ ಅಂತ ಹೇಳ್ತಾರೆ. ಆದರೆ ಸ್ಟೋಯಿಕ್ ವ್ಯಕ್ತಿ ಏನು ಹೇಳುತ್ತಾನೆ? ಸರಿ ಆಗಲಿ, ನಾನು ಲೇಟ್ ಆಗಿ ಬಂದಿದ್ದೇನೆ, ಆದರೆ ಇನ್ನು ಮುಂದೆ ನಾವು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ. ಇದರ ಅರ್ಥವೇನು? ನೀವು ತಪ್ಪನ್ನು ಒಪ್ಪಿಕೊಳ್ಳುತ್ತೀರಿ, ಆದರೆ ಅದರ ಬಗ್ಗೆ ದುಃಖಿಸುವುದಿಲ್ಲ. ಇದು ಮಹಿಳೆಯರಲ್ಲಿ ಗೌರವ ಮತ್ತು ಆಕರ್ಷಣೆ ಹುಟ್ಟಿಸುತ್ತದೆ. 2. ನಾನು ನೋಡುತ್ತೇನೆ. 2ನೇ ಮ್ಯಾಜಿಕ್ ಪದ ನಾನು ನೋಡುತ್ತೇನೆ. ಇದು ನಿಮ್ಮ ವ್ಯಕ್ತಿತ್ವದಲ್ಲಿ ರಹಸ್ಯ ಮತ್ತು ಸ್ವಾತಂತ್ರ್ಯವನ್ನು ಸೃಷ್ಟಿಸುತ್ತದೆ. ಎಕ್ಸಾಂಪಲ್: ಮಹಿಳೆ ನಿಮಗೆ ನಾಳೆ ಡೇಟ್ಗೆ ಮಾಡೋಣವಾ ಅಂದ್ರೆ ಸಾಮಾನ್ಯ ವ್ಯಕ್ತಿ ಹೌದು, ಖಂಡಿತ ಅಂತ ಹೇಳ್ತಾರೆ. ಆದರೆ ಸ್ಟೋಯಿಕ್ ವ್ಯಕ್ತಿ ಏನು ಹೇಳುತ್ತಾನೆ? ನಾನು ನೋಡುತ್ತೇನೆ. ನನ್ನ ಸ್ಕೆಡ್ಯೂಲ್ ಫ್ರೀ ಇದ್ದರೆ ನಿಶ್ಚಯವಾಗಿ ಬರ್ತೀನಿ. ಸ್ಮರ್ಕ್ ಎಕ್ಸ್ಪ್ಲೈನ್. ಇದರಿಂದ ಏನಾಗುತ್ತದೆ? ಮಹಿಳೆಗೆ ನೀವು ಸುಲಭವಾಗಿ ಲಭ್ಯರಲ್ಲ ಎಂಬ ಫೀಲಿಂಗ್ ಬರುತ್ತದೆ ಮತ್ತು ಅವಳು ನಿಮ್ಮ ಬಗ್ಗೆ ಹೆಚ್ಚು ಆಸಕ್ತಿ ತೋರಿಸುತ್ತಾಳೆ. ನಿಮಗೆ ಅರ್ಥ ಆಯ್ತಾ? ಇದು ಮನೋವಿಜ್ಞಾನದ ಒಂದು ಪವರ್ಫುಲ್ ಟೆಕ್ನಿಕ್. ಭಾಗ 3. ಇದು ಹೇಗೆ ಕೆಲಸ ಮಾಡುತ್ತದೆ? ಈಗ ನೀವು ಯೋಚಿಸ್ತಾ ಇರಬಹುದು, ಇದು ನಿಜವಾಗಿ ಕೆಲಸ ಮಾಡುತ್ತದೆ? ಹೌದು, 3 ಕಾರಣಗಳಿಂದ. 1. ಸ್ವಾಭಿಮಾನ ತೋರಿಸುತ್ತದೆ. ನೀವು ದುರ್ಬಲರಲ್ಲ, ನಿಮ್ಮ ನಿಯಂತ್ರಣದಲ್ಲಿ ಇದೆ. 2. ರಹಸ್ಯವನ್ನು ಸೃಷ್ಟಿಸುತ್ತದೆ. ಮಹಿಳೆಯರು ನಿಮ್ಮ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. 3. ಶಾಂತ ಮನಸ್ಸಿನ ಸಂಕೇತ. ನೀವು ಒತ್ತಡದಲ್ಲಿ ಇರುವುದನ್ನು ನೋಡಿ ಅವರಿಗೆ ನಿಮ್ಮ ಮೇಲೆ ಟ್ರಸ್ಟ್ ಬರುತ್ತದೆ. ಇದನ್ನು ನಿಜ ಜೀವನದಲ್ಲಿ ಅಪ್ಲೈ ಮಾಡಿ. ಮೊದಲು ಸಣ್ಣ ಸಂದರ್ಭಗಳಲ್ಲಿ ಪ್ರಯತ್ನಿಸಿ, ನಂತರ ನೀವೇ ವ್ಯತ್ಯಾಸವನ್ನು ಗಮನಿಸಬಹುದು. ಅವತರಣಿಕೆ. ಆದ್ದರಿಂದ ಗುರುಗಳೇ, ಇದು ನಿಜವಾಗಿಯೂ ಮ್ಯಾಜಿಕ್ ಅಲ್ಲ. ಇದು ಮನೋವಿಜ್ಞಾನ, ಸ್ಟೋಯಿಸಿಸಂ ತತ್ವ. ನೀವು ಇದನ್ನು ಪ್ರಯೋಗಿಸಿ, ರಿಸಲ್ಟ್ಸ್ ನೋಡಿ ಮತ್ತು ನಿಮ್ಮ ಅನುಭವವನ್ನು ಕಾಮೆಂಟ್ಗಳಲ್ಲಿ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಏಕೆಂದರೆ ಇಂತಹ ಪವರ್ಫುಲ್ ಟಿಪ್ಸ್ ನೀವು ಮಿಸ್ ಮಾಡಬಾರದು. ಬೆಲ್ ಐಕಾನ್ ಒತ್ತಿ, ಏಕೆಂದರೆ ಮುಂದಿನ ವಿಡಿಯೋದಲ್ಲಿ ನಾನು ಹೇಗೆ ಮಹಿಳೆಯರೊಂದಿಗೆ ಐ ಕಾಂಟ್ಯಾಕ್ಟ್ನಲ್ಲಿ ಮಾತನಾಡಬೇಕು ಅಂತ ಶೇರ್ ಮಾಡ್ತೀನಿ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಸ್ಟೋಯಿಕ್ ಬ್ರದರ್. ಮುಂದೆ ಸಿಗೋಣ.